ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ನಾಳೆನ ಅಧಿವೇಶನಕ್ಕೆ ಸಂಬಂಧಪಟ್ಟಂತ ಇಂದಿನ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳುನಾಡಿಗೆ ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ ಆದೇಶ. ಮೊದಲು ನಮ್ಮ ರಾಜ್ಯದ ಬೆಳೆಗೆ ನೀರು ಬಿಡಲು ಹೆಚ್ಚಿದ ಒತ್ತಡ. ನಾಳೆ ಮತ್ತೊಮ್ಮೆ ವಿಧಾನಮಂಡಲ ವಿಶೇಷ ಅಧಿವೇಶನ. ಕಾವೇರಿ ನೀರು ಹರಿಸುವಂತೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಾಳೆ ವಿಧಾನಮಂಡಲದ ವಿಶೇಷ ಅಧಿವೇಶನಕ್ಕೆ ಮೊರೆ ಹೋಗಿದೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ನಿನ್ನೆ ನಡೆದಂತ ಸರ್ವಪಕ್ಷ ಸಭೆಯಲ್ಲಿ ಪ್ರತಿಪಕ್ಷಗಳು ಒತ್ತಾಯಿಸಿದ್ವು. ಅಲ್ಲದೆ 27 ಟಿಎಂಸಿಗಿಂತ ಹೆಚ್ಚು ನೀರು ಬಂದಿದ್ರೆ ಅದನ್ನ ಮೊದಲು ನಮ್ಮ ರಾಜ್ಯದ ರೈತರ ಬೆಳೆಗಳಿಗೆ ಬಿಡಿ ಅನ್ನುವಂತ ಆಗ್ರಹ ಕೂಡ ಕೇಳಿ ಬಂದಿತ್ತು. ಆದ್ರೆ ತಮಿಳುನಾಡಿಗಾಗ್ಲಿ ಅಥವಾ ನಮ್ಮ ರಾಜ್ಯದ ರೈತರಿಗಾಗ್ಲಿ ಕಾವೇರಿ ಜಲಾಶಯಗಳಿಂದ ನೀರು ಬಿಡಬೇಕಾದ್ರೆ ಎರಡೂ ಸದನಗಳ ಅನುಮತಿ ಅಗತ್ಯ. ಯಾಕೆ ಅಂದ್ರೆ ಜಲಾಶಯಗಳಲ್ಲಿರುವಂತಹ ನೀರನ್ನ ಕುಡಿಯೋದಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂತ ಕಳೆದ ಬಾರಿಯ ವಿಶೇಷ ಅಧಿವೇಶನದಲ್ಲಿ ನಿರ್ಣಯ ಏನು ಅಂಗೀಕಾರ ಆಗಿತ್ತು. ಅದರಿಂದಾಗಿ ಈ ರೀತಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಕುಡಿಯುವ ನೀರಿನ ಉದ್ದೇಶ ಬಿಟ್ಟು ಬೇರೆ ಯಾವ ಉದ್ದೇಶಕ್ಕಾದ್ರೂ ನೀರು ಬಳಕೆ ಮಾಡಿಕೊಳ್ಳಬೇಕಾದ್ರೆ ಮತ್ತೆ ಸದನದಲ್ಲಿ ನಿರ್ಣಯ ತಿದ್ದುಪಡಿಯಾಗಿ ಹೊಸ ನಿರ್ಣಯ ತೆಗೆದುಕೊಳ್ಳಬೇಕು. ಈ ಹಿಂದಿನ ನಿರ್ಣಯದಂತೆ ಕಾವೇರಿ ಜಲಾಶಯದಲ್ಲಿ ಇರುವ 27.6 ಟಿಎಂಸಿ ನೀರನ್ನ ಕುಡಿಯೋದಕ್ಕೆ ಮಾತ್ರ ಬಳಸಬೇಕಿದೆ. ನಾಳೆ ನಡೆಯುವ ಅಧಿವೇಶನದಲ್ಲಿ ಈ ನಿರ್ಣಯ ತಿದ್ದುಪಡಿಯಾಗುವ ಸಾಧ್ಯತೆ ಇದೆ. ಜಲಾಶಯಗಳಲ್ಲಿ ನೀರಿನ ಪ್ರಮಾಣ 32 ಟಿಎಂಸಿಗೆ ಏರಿದೆ. 27 ಟಿಎಂಸಿ ನೀರನ್ನ ಕುಡಿಯುವ ಉದ್ದೇಶಕ್ಕೆ ಉಳಿಸಿಕೊಂಡು ಹೆಚ್ಚುವರಿ 5 ಟಿಎಂಸಿ ನೀರನ್ನ ರಾಜ್ಯದ ರೈತರ ಬೆಳೆಗಳಿಗೆ ಹರಿಸೋದಕ್ಕೆ ನಿರ್ಣಯವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಕೂಡ ಸದನದಲ್ಲಿ ಚರ್ಚೆ ನಡೆಸಬಹುದು. ಅರ್ಧದಷ್ಟು ಆದೇಶ ಪಾಲಿಸಿ 1.5 ಟಿಎಂಸಿ ನೀರು ಹರಿಸುವುದಕ್ಕೆ ಸದನದ ಒಪ್ಪಿಗೆ ಕೇಳಬಹುದು. ಇನ್ನು ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಅಧಿವೇಶನದಲ್ಲಿ ವಿರೋಧ ವ್ಯಕ್ತ ಆಗುವುದು ನಿಶ್ಚಿತ. ನಾಳೆ ವಿಶೇಷ ಅಧಿವೇಶನ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಎರಡೂ ಸದನಗಳಲ್ಲಿ ತನ್ನ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ. ತನ್ನ ಆದೇಶವನ್ನ ಪಾಲನೆ ಮಾಡಲೇಬೇಕೆಂದು ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾಗಿ ಹೇಳಿರುವ ಕಾರಣ ನಾಳೆಯ ಅಧಿವೇಶನದಲ್ಲಿ ಕೈಗೊಳ್ಳಲಾಗುವಂತಹ ನಿರ್ಣಯ ಶಾಸಕಾಂಗ ಮತ್ತು ನ್ಯಾಯಾಂಗದ ಸಂಬಂಧಕ್ಕೆ ಹೊಸ ಆಯಾಮವನ್ನ ನೀಡಬಹುದು. ಗಿರೀಶ್ ಕವಚೂರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಡ್ಯಾಮ್ ಕಟ್ಟಿದವರು ನಾವು, ಆದ್ರೆ ನೀರನ್ನ ನಮಗೆ ಬಳಸಿಕೊಳ್ಳೋಕ್ಕಾಗ್ತಾ ಇಲ್ಲ. ನೀರಿಲ್ಲ, ಕುಡಿಯೋಕ್ ನೀರು ಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡರು, ಅನಂತಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ಅವರೆಲ್ಲ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಡ್ಯಾಮ್ ಕಟ್ಟಿಕೊಂಡ್ರವ್ರು ನಾವು, KRS ಕಟ್ಟಿರೋರು ನಾವು. ಅವ್ರಿಗೆ ಕೇಂದ್ರ ಸರ್ಕಾರ ಯಾರು 5 ಪೈಸೆ ಕೊಟ್ಟಿಲ್ಲ. ಪಾಪ KRS ಕಟ್ಟುವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿನ್ನ ಎಲ್ಲ ಅಡ ಇಟ್ಟುಬಿಟ್ಟು ಮಾರ್ಬಿಟ್ಟು ತಗೊಂಡ್ ಕಟ್ಟಿದ್ರು. ಹೇಮಾವತಿ ಕಟ್ಟಿದವ್ರು ನಾವು, ಕಬಿನಿ ಕಟ್ಟಿದವ್ರು ನಾವು, ಆರಂಗಿ ಕಟ್ಟಿದವ್ರು ನಾವು. ನೀರ್ ಶೇಖರಣೆ ಮಾಡಿ ಅವ್ರು ಕೊಡ್ಬೇಕಾದಂತ ಪರಿಸ್ಥಿತಿ ನಮ್ಮ ರೈತರಿಗೆ ನೀರ್ ಕೊಡಕ್ ಆಯ್ತಾ ಇಲ್ಲ. ನಾವು ಕುಡಿಯಕ್ಕೆ ನೀರ್ ಇಟ್ಕೊಳಕ್ ಆಯ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಆಗ್ಬಿಡ್ತಾರೆ. ನಮ್ಗೇನಂತ ನೋಡಿ, ಸುಪ್ರೀಂ ಕೋರ್ಟ್ ನ ಆದೇಶನ ಇವ್ರು ಪಾಲನೆ ಮಾಡ್ತಾ ಇಲ್ಲ. ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಅಗೌರವ ಇಲ್ಲ. ನಮ್ಮ ಜನರಿಗೆ ಮಾರಕ ಆಗ್ತಕ್ಕಂಥ ಆದೇಶಗಳು ಬಂದ್ಬಿಟ್ಟಾಗ ನಾವು ಅನಿವಾರ್ಯವಾಗಿ ಪಾಲನೆ ಮಾಡಕ್ಕಾಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಪ್ರಧಾನಮಂತ್ರಿಗಳು ವಿಷಯ ಅವರು ನನಗೇನು ಹೇಳಬೇಕು ಹೇಳಿದ್ದಾರೆ. ಆಮೇಲೆ ನಿನ್ನೆ ಸರ್ಕಾರದವರು ಇಲ್ಲೇನು ಹೇಳಬೇಕು ಹೇಳಿದ್ದಾರೆ. 3 ಪಾರ್ಟಿಯವರು ಸೇರಿ ತೀರ್ಮಾನ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಇಂಪ್ಲಿಕೇಶನ್ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ. ರಾಜ್ಯದ ಹಿತಾಸಕ್ತಿ ಕಾಪಾಡುವಂಥದ್ದು ಅದು ನಮ್ಮ ಜವಾಬ್ದಾರಿ, ಅದನ್ನು ನಾವು ಮಾಡ್ತೀವಿ. ಆದ ಕಾರಣ ಇವತ್ತು ಕೂಡ ಸ್ಪಷ್ಟತೆ ಇದೆ. ಮೇಲ್ಮನವಿ ಸಲ್ಲಿಸಬೇಕು, ಅದರಲ್ಲಿ ಏನೆಲ್ಲ ಸ್ಟೆಪ್ಸ್ ತಗೊಳ್ಬೇಕು ಅಂತ ಹೇಳುವಂಥದ್ರ ಬಗ್ಗೆ ನೀವೇ ಕಾದು ನೋಡಿ. 2 ದಿನದಲ್ಲಿ ಪರದೆ ಮೇಲೆ ನೋಡ್ಬೋದು. ಇದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಸರ್ ನೀವು ಮಂಡಳಿಯನ್ನು ನೀವು ಇದು ಮಾಡ್ತೀರಾ ಅಂತ ಸರ್ ನೀವು ಮಂಡಳಿಯನ್ನು ನೀವು ಇದು ಮಾಡ್ತೀರಾ ಅಂತ ಜೀವನದಿಯನ್ನು ಉಳಿಸಿಕೊಳ್ಳಲು ಕರ್ನಾಟಕ ಕಣ್ಣು ಹೋರಾಟವನ್ನು ಮುಂದುವರಿಸೋದಕ್ಕೆ ನಿರ್ಧರಿಸಿದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶವನ್ನು ಮರುಪರಿಶೀಲಿಸುವಂತೆ ಅರ್ಜಿ ಸಲ್ಲಿಸಲಾಗಿದೆ. ಮತ್ತೆ ಸುಪ್ರೀಂ ಕೋರ್ಟ್ ನನ್ನ ಈ ವಿಚಾರದಲ್ಲಿ ನಾವು ಅದರ ಗೌರವಕ್ಕೆ ಧಕ್ಕೆ ತಂದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದೆ.
ಜೀವನದಿ ಕಾವೇರಿಯನ್ನು ಉಳಿಸಿಕೊಳ್ಳಲು ಕರ್ನಾಟಕ ತನ್ನ ಕಾನೂನು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮತ್ತು ತಮಿಳುನಾಡಿಗೆ ನೀರು ಹರಿಸುವಂತೆ ಸೆಪ್ಟೆಂಬರ್ 20, 27 ಮತ್ತು 30ರಂದು ನೀಡಿದ್ದ ಆದೇಶದ ತುರ್ತು ಮರುಪರಿಶೀಲನೆ ಕೋರಿ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವುದು ದೋಷಪೂರಿತವಾಗಿದೆ. ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಪ್ರಶ್ನಿಸಿ ಕರ್ನಾಟಕ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದ ಎದುರು ಸಲ್ಲಿಸಿದ್ದ ಸಿವಿಲ್ ದಾವೆಯ ವಿಚಾರಣೆ ಇನ್ನೂ ಬಾಕಿ ಇದೆ. ಅಲ್ಲದೆ ಮಂಡಳಿ ಸ್ಥಾಪನೆ ಮಾಡಬೇಕೆಂಬ ತಮಿಳುನಾಡು ಮನವಿಯನ್ನ ಮಾನ್ಯ ಮಾಡದ ತ್ರಿಸದಸ್ಯ ಪೀಠ ಸಿವಿಲ್ ದಾವೆ ಇತ್ಯರ್ಥವಾಗುವವರೆಗೆ ಮಂಡಳಿ ರಚನೆಗೆ ಡಿಸೆಂಬರ್ 3, 2013ರಂದು ತಡೆ ನೀಡಿತ್ತು. ಈ ಅಂಶವನ್ನ ದ್ವಿಸದಸ್ಯ ಪೀಠ ಗಣನೆಗೆ ತೆಗೆದುಕೊಂಡಿಲ್ಲ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಸಂಪೂರ್ಣವಾಗಿ ಶಾಸಕಾಂಗದ ವ್ಯಾಪ್ತಿಗೆ ಒಳಪಟ್ಟಿದ್ದು, ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡುವಂತಿಲ್ಲ. ಮಂಡಳಿ ರಚನೆಯ ಆದೇಶ ಸಂವಿಧಾನದ 7ನೆಯ ಅನುಸೂಚಿಯಲ್ಲಿ ಬರುವ ರಾಜ್ಯ ಪಟ್ಟಿಯ 7ನೆಯ ಕಲಂನಲ್ಲಿ ರಾಜ್ಯಕ್ಕೆ ಕೊಡಮಾಡಲಾಗಿರುವ ಶಾಸನೀಯ ಮತ್ತು ಕಾರ್ಯಾಂಗದ ಅಧಿಕಾರ ಮತ್ತು ಕರ್ತವ್ಯಕ್ಕೆ ಧಕ್ಕೆಯುಂಟು ಮಾಡಿದೆ. ರಾಷ್ಟ್ರೀಯ ಜಲ ನೀತಿ 2012ರ ಪ್ರಕಾರ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಆದರೆ ತಮಿಳುನಾಡಿನ ಸಾಂಬಾ ಬೆಳೆಗೆ ನೀರು ಹರಿಸಬೇಕೆಂಬ ಆದೇಶ ಈ ನೀತಿಗೆ ವಿರುದ್ಧವಾದದ್ದು. ಕಾವೇರಿ ಕೊಳ್ಳದಲ್ಲಿರುವ 4 ಜಲಾಶಯಗಳಲ್ಲಿರುವ ನೀರಿನ ಪ್ರಮಾಣ ಬೆಂಗಳೂರು ಸೇರಿದಂತೆ ನಗರ, ಪಟ್ಟಣ, ಹಳ್ಳಿಗಳ ಕುಡಿಯುವ ನೀರಿನ ಬೇಡಿಕೆ ಈಡೇರಿಸುವಷ್ಟಿಲ್ಲ. ಅಲ್ಲದೆ ಹಿಂಗಾರು ಮಳೆ ಉತ್ತಮವಾದರೂ ಜಲಾಶಯಗಳಲ್ಲಿ ನೀರಿನ ಕೊರತೆ ನೀಗಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಉಲ್ಲಂಘಿಸಿಲ್ಲ. ಸೆಪ್ಟೆಂಬರ್ 5ರಿಂದ ಸೆಪ್ಟೆಂಬರ್ 29ರವರೆಗೆ ಒಟ್ಟು 17.05 TMCಯಷ್ಟು ನೀರು ಹರಿಸಿದ್ದೇವೆ. ಸೆಪ್ಟೆಂಬರ್ 5 ಮತ್ತು ಸೆಪ್ಟೆಂಬರ್ 12ರಂದು ನೀಡಿದ್ದ ಆದೇಶವನ್ನು ಪಾಲನೆ ಮಾಡಿದ್ದೇವೆ ಎಂದು ಕರ್ನಾಟಕ ತನ್ನ ಮರುಪರಿಶೀಲನಾ ಅರ್ಜಿಯಲ್ಲಿ ವಾದಿಸಿದೆ. ಅಲ್ಲದೆ ಸದ್ಯದ ಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸದೇ ಇರುವ ಅಸಹಾಯಕತೆಯನ್ನ ಸಿಎಂ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಮುಂದೆ ತೋಡಿಕೊಂಡಿದ್ದಾರೆ. ಆದರೆ ನಮ್ಮ ಮರುಪರಿಶೀಲನಾ ಅರ್ಜಿಯನ್ನ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಉದಯ್ ಉಮೇಶ್ ಲಲಿತ್ ಪೀಠ ಮಾನ್ಯ ಮಾಡುತ್ತೆ ಎನ್ನುವ ಕುತೂಹಲಕ್ಕೆ ನಾಳೆ ಉತ್ತರ ಸಿಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಅಮ್ಮ ಜಯಲಲಿತಾ ಹೇಗಿದ್ದಾರೆ? ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಅವರಿಗೆ ಬಾಧಿಸ್ತಾ ಇರುವ ಕಾಯಿಲೆ ಆದರೂ ಏನು? ಇನ್ನು ಎಷ್ಟು ದಿನ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ ಯಾಕಿಷ್ಟು ಗುಟ್ಟನ್ನ ಮತ್ತು ಕುತೂಹಲವನ್ನು ಬೆಳೆಸ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಅಮ್ಮ ಆಸ್ಪತ್ರೆ ಸೇರಿ 11 ದಿನಗಳಾಯ್ತು. ತಮಿಳುನಾಡು ಸಿಎಂ ಆರೋಗ್ಯ ಹೇಗಿದೆ? ತಮಿಳುನಾಡು ಸಿಎಂ ಜಯಲಲಿತಾ 11 ದಿನಗಳ ಹಿಂದೆ ಚಿಕಿತ್ಸೆಗಾಗಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿ ಇಂದಿಗೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಅಮ್ಮನ ಆರೋಗ್ಯ ಸ್ಥಿತಿ ಸದ್ಯ ಹೇಗಿದೆ ಅನ್ನುವಂಥ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಸಿಗ್ತಾ ಇಲ್ಲ. ಒಂದೆಡೆ ಜಯಲಲಿತಾ ಆರೋಗ್ಯದ ಬಗ್ಗೆ ಹಲವಾರು ವದಂತಿಗಳು ಕೂಡ ಹರಿದಾಡ್ತಾ ಇವೆ. ಜಯಾ ಫೋಟೋ ರಿಲೀಸ್ ಮಾಡಿ ಅಂತ ಮನವಿ ಮಾಡ್ತಾ ಇದ್ರು, ಅದು ಸಾಧ್ಯ ಆಗಿಲ್ಲ. 3 ದಿನಗಳಿಂದ ಹೆಲ್ತ್ ಬುಲೆಟಿನ್ ಕೂಡ ಹೊರಬರ್ತಾ ಇಲ್ಲ. ಮತ್ತೊಂದು ಕಡೆ ಲಂಡನ್ನಿಂದ ಬಂದಿರುವಂಥ ಇಂಟೆನ್ಸಿವಿಸ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ರಿಚರ್ಡ್ ಜಾನ್ ಜಯಲಲಿತಾ ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಹೀಗಾಗಿ ಜಯಾ ಅವರ ಆರೋಗ್ಯ ಉಲ್ಬಣಗೊಂಡಿದ್ಯಾ ಅನ್ನುವಂಥ ಅನುಮಾನ ಹೆಚ್ಚಾಗಿದ್ದು ಅಭಿಮಾನಿಗಳ ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಇವತ್ತು ಆಸ್ಪತ್ರೆ ಮುಂದೆ ಅಮ್ಮನನ್ನ ನೋಡಬೇಕು ಅಂತ ಅಭಿಮಾನಿಗಳು ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಿದ್ರು. ಅಪೋಲೋ ಆಸ್ಪತ್ರೆ ಸುತ್ತಲೂ ಕೂಡ ಪೊಲೀಸ್ ಭದ್ರಕೋಟೆ ನಿರ್ಮಿಸಲಾಗಿದೆ. ಆಸ್ಪತ್ರೆಯಲ್ಲಿ ಜಯಾ ಆಪ್ತೆ ಶಶಿಕಲಾ, ಶೀಲಾ ನಟರಾಜನ್ ಹಾಗೂ ಸಿಎಂ ಕಚೇರಿಯ ಕೆಲವರಷ್ಟೇ ಇದ್ದಾರೆ. ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಆಸ್ಪತ್ರೆಗೆ ಬರ್ತಾ ಇದ್ರು, ಅವರನ್ನ ಒಂದಷ್ಟು ದೂರದಲ್ಲೇ ತಡೆ ಹಿಡಿಯಲಾಗ್ತಾ ಇದೆ. ಜಯಲಲಿತಾ ಆರೋಗ್ಯದ ಬಗ್ಗೆ ಇಡೀ ತಮಿಳುನಾಡು ಆತಂಕ ಹಾಗೂ ಸಂಶಯ ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ಬಗ್ಗೆ ಪಕ್ಷದ ನಾಯಕರನ್ನ ಕೇಳಿದ್ರೆ ಹೊರಚ್ಚಿ ತಲೈವಿ ಆರಾಮಾಗಿದ್ದಾರೆ ಅಂತಿದ್ದಾರೆ. நம்முடைய அப்போலோ நிர்வாகம் அப்போலோ டாக்டர்ஸுமே தெளிவான விளக்கம் கொடுக்கறாங்க.
அவர்கள் ரெஸ்ட்ல இருக்கிறாங்க, ஓய்வுல இருக்கிறாங்க, அவங்க நல்ல உடல் நலத்தோட இருக்கிறாங்க. இதுக்கு மேல என்ன வேணும்? ஹாஸ்பிட்டலுக்குள்ள போய் போட்டோ வந்தா போட்டோஷாப்னு சொல்லுவாரு. இது உண்மையான போட்டோ தானேன்னு கேட்பாரு. பேசினா இது அவங்களோட குரல் தான். அதாவது குற்றம் சொல்ல வேண்டும் என்பதற்காகவே ஒரு ஸ்ಟೇಟ್ಮೆಂಟ್ திரு கருಣಾநிதி கொடுக்கிறார். ಈ ನಡುವೆ ಮೈಸೂರಿನ ಟಿ ನರಸೀಪುರದಲ್ಲಿರುವ ಜಯಲಲಿತಾ ಮಲ ಸಹೋದರ ವಾಸುದೇವನ್, ಸೋದರಿ ಜಯಾ ಆರೋಗ್ಯ ಕುರಿತಂತೆ ನನಗೆ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ, ಮಾಧ್ಯಮಗಳಲ್ಲಷ್ಟೇ ತಿಳಿದುಕೊಂಡಿರುವೆ, ಆಕೆ ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸಿದ್ರು. ಇದೆ, ಯಾಕೆ ರಕ್ತಪಕ್ಷದಲ್ಲಿ ಅವರು ಪ್ರೀತಿ ಆಗೋದಕ್ಕೆ ಅವರು 3 ವರ್ಷದಲ್ಲಿ ಇಲ್ಲಿ ಮೈಸೂರು ಬಿಟ್ಬಿಟ್ರು. ಅವರು ಒಂದು ಅಷ್ಟೇ ಸಾಧನೆ ಮಾಡ್ಕೊಂಡ್ ಬರ್ತಾ ಇದಾರಲ್ಲ, ಅದನ್ನ ಒಳ್ಳೆ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡ್ರೆ ಪಕ್ಕದ ರಾಜ್ಯಕ್ಕೂ ಎಲ್ರಿಗೂ ಅನುಕೂಲ ಆಗುತ್ತೆ. ಸೆಪ್ಟೆಂಬರ್ 24ರಂದು ಅಪೋಲೋ ಆಸ್ಪತ್ರೆಯಲ್ಲಿ ಜಯಾ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿತ್ತು. ಅದರ ವಿವರ ಲಭ್ಯ ಆಗಿದ್ದು ರಿಪೋರ್ಟ್ನಲ್ಲಿ ಎಲ್ಲ ನಾರ್ಮಲ್ ಇವೆ. ಆದರೆ ಆ ಬಳಿಕ ಜಯಲಲಿತಾ ಆರೋಗ್ಯದ ವಿಚಾರವಾಗಿ ಯಾವುದೇ ಮಾಹಿತಿ ಹೊರಬಂದಿಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಂದೆಡೆ ಜಯಲಲಿತಾ ಆರೋಗ್ಯದ ಬಗ್ಗೆ ವದಂತಿಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳ ಹಿಂದೆ ಅಪೋಲೋ ಆಸ್ಪತ್ರೆಯ ವೈದ್ಯರು ಒಂದು ಬುಲೆಟಿನ್ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದಂತಹ ವೈದ್ಯರು, ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ವೈದ್ಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ನಾವು ಕಾಳಜಿಯನ್ನು ವಹಿಸ್ತಾ ಇದ್ದೇವೆ. ಜಯಲಲಿತಾ ಅವರ ಆರೋಗ್ಯ ಸ್ಥಿರವಾಗಿದೆ. ನೀವು ಯಾವುದೇ ವದಂತಿಗಳನ್ನು ನಂಬಬೇಡಿ. ಎಲ್ಲ ವದಂತಿಗಳು ಕೂಡ ಸುಳ್ಳು. ಕೆಲವೇ ದಿನಗಳಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಡಿಸ್ಚಾರ್ಜ್ ಆಗ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. The press briefing from Apollo Hospital Chennai. The Honorable Chief Minister was admitted in Apollo Hospital Chennai, Queens Road, in the late hours of 22/9/2016. The Honorable Chief Minister had fever and dehydration at the time of admission. The treatment was commenced immediately, and by the very next day, the fever was brought under control. The Honorable Chief Minister is under observation since then. There have been rumors and conjectures circulated falsely in the social media about the on-top condition, stating that she will be taken abroad for treatment. These are totally false and baseless. There is no question of taking the Honorable Chief Minister abroad for treatment, as there is no necessity at all. He is responding well to the treatment and continues to get better. As part of the ongoing recuperation, has been advised for more days of rest. Will be discharged from the hospital in a few days and will soon resume her normal office duties. Thank you. ಪಾಕಿಸ್ತಾನದ ದುರುಳ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿದ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ. ಈ ಮಧ್ಯೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಸ್ವತಃ ಪಾಕ್ ವಿರುದ್ಧನೇ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ಅಮೆರಿಕದಲ್ಲೂ ಕೂಡ ಉಗ್ರ ರಾಷ್ಟ್ರದ ವಿರುದ್ಧ ಹೋರಾಟಕ್ಕೆ ಅಭೂತಪೂರ್ವವಾದಂತಹ ಬೆಂಬಲ ಸಿಕ್ಕಿದೆ. ಪಾಕ್ ಆಕ್ರಮಿತ ಕಾಶ್ಮೀರದೊಳಗೆ ನುಗ್ಗಿ ಭಾರತದ ಕಮಾಂಡೋಗಳು ಪಾಕ್ ಪೋಷಿತ ಭಯೋತ್ಪಾದಕರ ರುಂಡವನ್ನ ಚೆಂಡಾಡಿದ್ದಾರೆ. ಗುರುವಾರದ ಕಾರ್ಯಾಚರಣೆಯಲ್ಲಿ 50 ಉಗ್ರರು ಹತರಾಗಿದ್ದಲ್ಲದೆ ಉಗ್ರ ಶಿಬಿರಗಳಿಂದ 500ಕ್ಕೂ ಹೆಚ್ಚು ಮಂದಿ ಕಾಲ್ಕಿತ್ತಿದ್ರು. ಈ ಕಾರ್ಯಾಚರಣೆಯ ಬಗ್ಗೆ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಪ್ರವಾಸಿ ಭಾರತೀಯ ಕೇಂದ್ರ ಉದ್ಘಾಟಿಸಿ ಮಾತನಾಡಿದಂತ ನರೇಂದ್ರ ಮೋದಿ, ಭಾರತ ಎಂದಿಗೂ ಇತರೆ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿಲ್ಲ. ಆದರೆ ಬೇರೆ ದೇಶಗಳು ನಮ್ಮ ವಿರುದ್ಧ ಪಿತೂರಿ ನಡೆಸಿದ್ರೆ ತಿರುಗಿ ಬೀಳ್ತೇವೆ ಅಂತ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಭಾರತದ ಸೀಮಿತ ದಾಳಿಗೆ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳ್ತಾ ಇರುವಂತಹ ಪಾಕ್ಗೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ. ಸಾಕ್ಷ್ಯಾಧಾರಗಳಿಗೆ ಸ್ವಲ್ಪ ಕಾದು ನೋಡಿ ಎಂದಿದ್ದಾರೆ. ಈ ನಡುವೆ ಗಡಿ ದಾಟಿ ಪಾಕಿಸ್ತಾನದ ಕೈಗೆ ಸಿಕ್ಕಿಬಿದ್ದಿರುವ ಸೈನಿಕ ಚಂದು ಬಾಬುಲಾಲ್ ಸುರಕ್ಷಿತ ಬಿಡುಗಡೆಗೆ ಎಲ್ಲಾ ಪ್ರಯತ್ನ ನಡೀತಾ ಇದೆ ಅಂತ ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಹೇಳಿದ್ದಾರೆ. ನೆರೆವೈರಿ ಪಾಕಿಸ್ತಾನದ ಮೇಲೆ ವಿವಿಧ ರೀತಿಯ ದಿಗ್ಬಂಧನ ಹೇರುತ್ತಿರುವಂತಹ ಭಾರತ ಅಕ್ಟೋಬರ್ 17ರಿಂದ ಇಸ್ಲಾಮಾಬಾದ್ನಲ್ಲಿ ಆರಂಭವಾಗಬೇಕಾಗಿದ್ದ ಬ್ಯಾಡ್ಮಿಂಟನ್ ಟೂರ್ನಿಯನ್ನ ಬಹಿಷ್ಕರಿಸಿದೆ. ನಿನ್ನೆಯಷ್ಟೇ ಬಿಸಿಸಿಐ ಯಾವುದೇ ಕಾರಣಕ್ಕೂ ಕೂಡ ಪಾಕ್ನೊಂದಿಗೆ ಕ್ರಿಕೆಟ್ ಆಡಲ್ಲ ಎಂದು ಐಸಿಸಿಗೆ ಸ್ಪಷ್ಟಪಡಿಸಿದೆ. ಈ ಮಧ್ಯೆ ಪಾಕಿಸ್ತಾನದ ಕೆಲ ಪುಡಾರಿಗಳು ಮೋದಿ ವಿರುದ್ಧ ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಬೆದರಿಕೆಯ ಬಲೂನ್ ಹಾರಿಬಿಟ್ಟಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸ್ಥಳೀಯರು ಪಾಕ್ ಸೇನೆ ಹಾಗೂ ಐಎಸ್ಐ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಕೋಟ್ಲೆಯಲ್ಲಿ ಸೇನೆ ಹಾಗೂ ಐಎಸ್ಐ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ.
ಇತ್ತ ನಮ್ಮ ನೆಲದಲ್ಲಿ ಭಯೋತ್ಪಾದನೆ ಬೆಳೆಯೋದಕ್ಕೆ ಅವಕಾಶ ಕೊಡಬಾರದು ಅಂತ ನೇಪಾಳ ಕೂಡ ಪಾಕ್ಗೆ ಚಾಟಿ ಬೀಸಿದೆ. ಇನ್ನು ಪಾಕಿಸ್ತಾನವನ್ನ ಭಯೋತ್ಪಾದಕ ರಾಷ್ಟ್ರ ಎಂದು ಘೋಷಿಸಬೇಕನ್ನುವಂತ ಹೋರಾಟಕ್ಕೆ ಅಮೆರಿಕದಲ್ಲಿ 50 ಲಕ್ಷ ಮಂದಿ ಬೆಂಬಲ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಇನ್ಮುಂದೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ರೋಗಿಗಳಿಗೆ ಬ್ರಾಂಡೆಡ್ ಔಷಧಿಯನ್ನ ಬರೆದುಕೊಡುವಂತಿಲ್ಲ. ಆಸ್ಪತ್ರೆಯಲ್ಲೇ ಇರುವ ಜನೌಷಧಿ ಕೇಂದ್ರಗಳಿಗೆ ವೈದ್ಯರು ಚೀಟಿ ಬರೆದುಕೊಡಬೇಕು. ದೇಶದ ಮೊದಲ ಬಾರಿಗೆ ರಾಜ್ಯದಲ್ಲಿ ಇಂಥದ್ದೊಂದು ಆದೇಶ ಜಾರಿಗೆ ಬಂದಿದೆ. ಬೆಂಗಳೂರಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ರಮೇಶ್ ಕುಮಾರ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ ಸ್ಥಾಪನೆ ಮಾಡುತ್ತಿದ್ದೇವೆ. ರೋಗಿಗಳಿಗೆ ಆಸ್ಪತ್ರೆಯಲ್ಲೇ ಔಷಧಿ ಮಳಿಗೆಗಳ ಸೇವೆ ಲಭ್ಯವಾಗಲಿದೆ ಅಂತಂದ್ರು. 146 ತಾಲೂಕಾ ಕೇಂದ್ರಗಳು, 21 ಜಿಲ್ಲಾ ಕೇಂದ್ರಗಳು, 30 ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತೆಗೆಯಬೇಕು ಅನ್ನೋದು ನಮ್ಮ ಆಸೆ. ಇದರ ಜೊತೆಗೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅಂತಹ ಸಂಸ್ಥೆಗಳು ಬೇರೆಯವರು ಕೂಡ ಮುಂದೆ ಬರಬೇಕು. ಇವತ್ತು ನೀವು ಮುಂದೆ ಬಂದಿದ್ದೀರಿ. ನಾವು ಕರ್ನಾಟಕ ಸರ್ಕಾರದಿಂದ ಏನು ಈಗಾಗಲೇ ಸರ್ಕಾರಿ ಆಜ್ಞೆ ಹೊರಡಿಸಿದ್ದೀವಿ ಅಂದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಬ್ರಾಂಡೆಡ್ ಮೆಡಿಸಿನ್ಗೆ ಚೀಟಿ ಕೊಡುವ ಹಾಗಿಲ್ಲ. ಕಾರಣ ಏನು ಅಂತಂದ್ರೆ, ಜೆನರಿಕ್ ಮೆಡಿಸಿನ್ ಏನು ಇದೆ ಇದರ ಮಾರಾಟದ ಬೆಲೆ ಎಷ್ಟಿದೆ, ನಾವು ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದೀವಿ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಬ್ರಾಂಡೆಡ್ ಮೆಡಿಸಿನ್ ಬೆಲೆ ಎಷ್ಟು, ಇದರ ಬೆಲೆ ಎಷ್ಟು ಅಂತ ಹೇಳಲಿಲ್ಲ. ರಾಜ್ಯದ 40% ಭಾಗಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡುವಂತಹ ರಾಯಚೂರಿನಲ್ಲಿ ದಿನದ 24 ಗಂಟೆ ನಿರಂತರ ವಿದ್ಯುತ್ ಕೊಡಬೇಕು ಅಂತ ಆಗ್ರಹಿಸಿ ಶಾಸಕರೇ ಹೋರಾಟ ನಡೆಸಿದ್ರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಪಿಪ್ಪರಾಜು ಹವಾಲ್ದಾರ್ ತಮ್ಮ ಬೆಂಬಲಿಗರೊಂದಿಗೆ ಧರಣಿ ನಡೆಸಿದ್ರು. ಆದರೆ ಧರಣಿಗೆ ಆಗಮಿಸಿದ ಬಿಜೆಪಿ ಶಾಸಕ ಶಿವನಗೌಡ ನಾಯಕ್ ಅರ್ಧ ಗಂಟೆ ಭಾಷಣ ಮಾಡಿ ನಂತರ ಹೊರಟು ಹೋದ್ರು. ಆರ್ಟಿಪಿಎಸ್ ಬಳಿಕ ಈಗ ವೈಟಿಪಿಎಸ್ ವಿದ್ಯುತ್ ಉತ್ಪಾದನೆ ಆರಂಭಿಸಿದ್ರು. ಜಿಲ್ಲೆಗೆ ನಿರಂತರ ವಿದ್ಯುತ್ ಸಿಗ್ತಾ ಇಲ್ಲ ಅನ್ನೋದು ಶಾಸಕರ ಗಂಭೀರ ಆರೋಪ. ಇದುವರೆಗೂ ಯಾವುದೇ ಒಂದು ಭರವಸೆನೂ ಈಡೇರಿಲ್ಲ. 40% ವಿದ್ಯುತ್ ಇಡೀ ರಾಜ್ಯಕ್ಕೆ ಮಾತ್ರವಲ್ಲ, 3 ರಾಜ್ಯಗಳಿಗೆ ವಿದ್ಯುತ್ ಸರಬರಾಜು ಮಾಡುವಂತಹ 2 ಘಟಕಗಳು. ಆದ್ರೆ ಇವತ್ತು ದುರದೃಷ್ಟವಶಾತ್ ನಮಗೆ ಕರೆಂಟ್ ಇಲ್ಲ ಅಂತ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ವಿದ್ಯುತ್ ಅನ್ನ ನಾವು ಕೊಡ್ತಾ ಇದೀವಿ. ನಮಗೆ ಕೇವಲ ದಿನಕ್ಕೆ 4 ತಾಸು 5 ತಾಸು ವಿದ್ಯುತ್ ಅನ್ನ ಕೊಟ್ಟು ಸುಮಾರು 3 ದಶಕಗಳಿಂದ ಏನು ನಾವು ವಂಚಿತರಾಗಿದ್ದೀವಿ. ನಮ್ಮ ಹಕ್ಕನ್ನ ನಾಡ ಹಬ್ಬ ದಸರಾ ಕಳೆ ಕಟ್ತಾ ಇದೆ. 2ನೇ ದಿನವಾದಂಥ ಇಂದು ಅರಮನೆ ನಗರಿಯಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಅಂಬಾರಿ ಹೊರುವಂತಹ ಆನೆಗಳಿಗೆ ತಾಲೀಮು ಕೊಡಲಾಯಿತು. ಯೋಗ ಕಾರ್ಯಕ್ರಮ ಮತ್ತು ಸ್ವಚ್ಛ ಭಾರತ ಕಾರ್ಯಕ್ರಮ ಕೂಡ ನಡೆಯಿತು. ಇವತ್ತೇನೆಲ್ಲ ನಡೆಯಿತು ಬನ್ನಿ ನೋಡೋಣ. ನಾಡಹಬ್ಬ ಮೈಸೂರು ದಸರಾ ಕಳೆಕಟ್ಟೋಕೆ ಶುರು ಮಾಡಿದೆ. 2ನೇ ದಿನವಾದ ಇಂದು ಅಂಬಾರಿ ತಾಲೀಮಿನ ಜೊತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ಅರಮನೆ ಮುಂಭಾಗದಲ್ಲಿ ಮರದ ಅಂಬಾರಿ ಕಟ್ಟಿಕೊಂಡ ಅರ್ಜುನ ನಗರದಲ್ಲಿ 5 ಕಿಲೋಮೀಟರ್ ತಾಲೀಮು ನಡೆಸಿದ. ತಾಲೀಮು ವೀಕ್ಷಿಸಿದ ರಾಜ ಯದುವೀರ್ಗೆ ಅರ್ಜುನ ಸೊಂಡಿಲೆತ್ತಿ ನಮಸ್ಕರಿಸಿದ್ದು ವಿಶೇಷವಾಗಿತ್ತು. ದಸರಾ ಮ್ಯಾರಥಾನ್ಗೆ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಕ್ರೀಡಾ ಸಚಿವ ಪ್ರಮೋದ್ ಮಧ್ವರಾಜ್ ಚಾಲನೆ ಕೊಟ್ಟರು. ಮಕ್ಕಳು, ವಯಸ್ಕರು ಸೇರಿ ಸಾವಿರಾರು ಸ್ಪರ್ಧಿಗಳು ಭಾಗಿಯಾಗಿದ್ರು. ಈ ವೇಳೆ ಟಿ ಶರ್ಟ್ಗಾಗಿ ನೂಕುನುಗ್ಗಲು ಉಂಟಾಯಿತು. ದಸರಾ ಹಬ್ಬದಲ್ಲಿ ಇವತ್ತು ಗಮನ ಸೆಳೆದಿದ್ದು ಆಹಾರ ಮೇಳ. ಜೋಳದ ರೊಟ್ಟಿ ಹಾಗೂ ಎಣ್ಣೆಕಾಯಿ ಗೊಜ್ಜು ತಯಾರಿಸುವುದರಲ್ಲಿ ಅತ್ತೆ ಸೊಸೆಯರ ಫೈಟ್ ಜೋರಾಗಿತ್ತು. ನಾಡಹಬ್ಬದಲ್ಲಿಂದು ಯೋಗ ಕಾರ್ಯಕ್ರಮವೂ ನಡೆಯಿತು. ಸಾಮೂಹಿಕ ಯೋಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅರ್ಜುನ್ ದೇವಯ್ಯ, ಶಾಸಕ ಎಂಕೆ ಸೋಮಶೇಖರ್ ಸೇರಿ ಹಲವು ಗಣ್ಯರು ಯೋಗ ಮಾಡಿದ್ರು. ಸ್ವಚ್ಛ ಭಾರತ್ ಅಭಿಯಾನದಡಿ ಡೆಟಾಲ್ ಕಂಪನಿಯ ಉದ್ಯೋಗಿಗಳು ಅರಮನೆ ಆವರಣವನ್ನ ಸ್ವಚ್ಛಗೊಳಿಸಿದ್ರು.
ರಾತ್ರಿ ಹೊತ್ತಿನ ಸಮೂಹ ನೃತ್ಯ, ಸುಗಮ ಸಂಗೀತ ಹಾಗೂ ಗಾಯಕ ಹರಿಹರನ್ ಅವರ ಸೋಲ್ ಇಂಡಿಯಾ ಕಾರ್ಯಕ್ರಮ ದಸರಾ ಹಬ್ಬಕ್ಕೆ ಮತ್ತಷ್ಟು ರಂಗು ತಂದಿದೆ. ಅಶೋಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೀತಾ ಇರುವಂತಹ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಉತ್ತಮ ಮುನ್ನಡೆ ಸಾಧಿಸಿದೆ. 3ನೇ ದಿನವಾದ ಇವತ್ತು ರೋಹಿತ್ ಶರ್ಮಾ ಗಳಿಸಿದ ಅಮೋಘ 82 ರನ್ಗಳ ನೆರವಿನಿಂದ ಟೀಂ ಇಂಡಿಯಾ ದಿನದಂತ್ಯಕ್ಕೆ 8 ವಿಕೆಟ್ ನಷ್ಟಕ್ಕೆ 227 ರನ್ ಗಳಿಸಿದೆ. ಈ ಮೂಲಕ ಭಾರತ 339 ರನ್ ಲೀಡ್ ಗಳಿಸಿದೆ. ಇದು ಈ ದಿನದ ಬಿಗ್ ಬುಲೆಟಿನ್. ನಾಳಿನ ಬಿಗ್ ಬುಲೆಟಿನ್ ಅಲ್ಲಿ ಮತ್ತೆ ಭೇಟಿಯಾಗೋಣ.